ಈಗ ನಾವು ಏಕಸ್ವಾಮ್ಯದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಏಕಸ್ವಾಮ್ಯದ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ತಿಳ್ಕೊಳ್ಬೇಕು ಅಂತಾದಾಗ ಮೊದಲನೇದಾಗಿ ನಾವು ವಿನಿಮಯ ಎಂದರೇನು ಗೊತ್ತಿರಬೇಕು, ಮಾರುಕಟ್ಟೆ ಎಂದರೇನು ಗೊತ್ತಿರಬೇಕು, ವಿವಿಧ ರೀತಿಯ ಮಾರುಕಟ್ಟೆಗಳು ಗೊತ್ತಿರಬೇಕು, ಹಾಗೆಯೇ ವಿವಿಧ ಮಾರುಕಟ್ಟೆಗಳ ಲಕ್ಷಣ ಗೊತ್ತಿರಬೇಕು, ಫೀಚರ್ಸು. ಅದಾದಮೇಲೆ ನೆಕ್ಸ್ಟು ರೆವಿನ್ಯೂ ಲೈನ್ಸ್ ಗೊತ್ತಿರಬೇಕು, ವಿವಿಧ ಮಾರುಕಟ್ಟೆಗಳಲ್ಲಿ ಆದಾಯ ರೇಖೆಗಳು ಯಾವ ಥರ ಇರುತ್ತೆ ಅಂತ ಗೊತ್ತಿರಬೇಕು, ನಂತರ ವೆಚ್ಚ ರೇಖೆಗಳು ಯಾವ ಥರ ಇರುತ್ತೆ ಗೊತ್ತಿರಬೇಕು, ಅವೆರಡು ಯಾವ ಪಾಯಿಂಟಲ್ಲಿ ಈಕ್ವಿಲಿಬ್ರಿಯಮ್ ಆಗ್ತವೆ ಅಂತ ಗೊತ್ತಿರಬೇಕು. ಅಂದರೆ MC ಕಟ್ಸ್ MR ಫ್ರಮ್ ಬಿಲೋ ಈಕ್ವಿಲಿಬ್ರಿಯಮ್ ಪಾಯಿಂಟ್ ಗೊತ್ತಿರಬೇಕು. ಅದಾದಮೇಲೆ ಲಾಸ್ ಆಫ್ ರಿಟರ್ನ್ಸು, ಇನ್ಕ್ರೀಸಿಂಗ್ ರಿಟರ್ನ್, ಕಾನ್ಸ್ಟೆಂಟ್ ರಿಟರ್ನ್, ಡಿಮಿನಿಷಿಂಗ್ ರಿಟರ್ನ್, 3 ರೀತಿಯ ಉತ್ಪಾದನಾ ಸಾಧ್ಯತೆಗಳನ್ನು ತಿಳಿದಾಗ ಸುಲಭವಾಗಿ ಮೊನಾಪೊಲಿಯನ್ನು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಅರ್ಥಶಾಸ್ತ್ರದಲ್ಲಿ 6 ಆರ್ಥಿಕ ಚಟುವಟಿಕೆಗಳಿವೆ. ಮುಖ್ಯವಾಗಿ ಅನುಭೋಗ, ಉತ್ಪಾದನೆ, ವಿನಿಮಯ, ವಿತರಣೆ, ಸಾರ್ವಜನಿಕ ಹಣಕಾಸು ಮತ್ತು ಯೋಜನೆಗಳು. ಅದರಲ್ಲಿ 3ನೇದು ಮುಖ್ಯವಾಗಿರೋದು ಎಕ್ಸ್ಚೇಂಜ್ ಅಂತ, ವಿನಿಮಯ ಅಂತ. ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ವಿನಿಮಯ ಮಾಡಿಕೊಳ್ಳುವುದನ್ನು ವಿನಿಮಯ ಅಂತ ಕರೀತಾರೆ. ಈಗ ಈ ಪದ್ಧತಿ ಇಲ್ಲದೇ ಇರುವುದರಿಂದ ವಸ್ತುಗಳಿಗೆ ಹಣವನ್ನು ಕೊಟ್ಟು ಪಡ್ಕೊಳ್ತೀವಿ. ಆದರೆ ಕೊಳ್ಳುವವರು ಮತ್ತು ಮಾರುವವರು ತಮ್ಮ ವಸ್ತುಗಳನ್ನು ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಯನ್ನು ವಿನಿಮಯ ಅಂತ ಕರೀತಾರೆ. ಈ ವಿನಿಮಯ ಮಾಡಬೇಕಾದ್ರೆ ಮುಖ್ಯವಾಗಿ ಅನೇಕ ಅಂಶಗಳು ಇದ್ದಾವೆ, ಕಾಂಪೊನೆಂಟ್ಸ್ ಅಂತ ಕರೀತಾರೆ. ಅವುಗಳೆಂದರೆ, ಮೊದಲನೇದಾಗಲ್ಲಿ ವ್ಯಾಪಾರ ನಡಿಬೇಕು. ಒಬ್ಬರು ಒಂದು ವಸ್ತುವನ್ನು ತಂದು ಕೊಡಲಿಕ್ಕೆ ತಯಾರಿರಬೇಕು, ಇನ್ನೊಬ್ಬರು ಪಡ್ಕೊಳ್ಳಿಕ್ಕೆ ರೆಡಿ ಇರಬೇಕು. ಇದನ್ನು ವ್ಯಾಪಾರ ಅಂತ ಕರೀತಾರೆ. ಎರಡನೇದಾಗಿ ಇಬ್ಬರ ಹತ್ರ ಹಣ ಇರಬೇಕು. ಕೊಳ್ಳೋನ ಹತ್ರ ಹಣ ಇರಬೇಕು, ಮಾರೋನ ಹತ್ರ ಹಣ ಇರಬೇಕು. ಮತ್ತು ವಸ್ತು ಕೂಡ ಇರಬೇಕು. ಯಾವ ವಸ್ತುವನ್ನು ಮಾರಾಟ ಮಾಡ್ತಾ ಇದೀವಿ ಅದು ಕೂಡ ಇರಬೇಕು. ಮತ್ತು ಮುಖ್ಯವಾಗಿ ಮಾರುವವರು ಮನುಷ್ಯರು ಇರಬೇಕು, ಕೊಳ್ಳುವವರು ಮತ್ತು ಮಾರು. ಈ ಎಲ್ಲ ಅಂಶಗಳಿದ್ದರೆ ಮಾತ್ರ ಅದನ್ನು ಮಾರುಕಟ್ಟೆ ಅಂತ ಕರೀತಾರೆ. ಈ ಎಲ್ಲ ಇದ್ದರೆ ಮಾತ್ರ ವಿನಿಮಯ ನಡೆಯುತ್ತೆ. ಮಾರುಕಟ್ಟೆ ಅನೇಕ ರೀತಿಯಾಗಿದೆ. ಒಂದು ಪ್ಲೇಸ್ ಬೇಸ್ಡ್ ಮಾರ್ಕೆಟ್, ಹಳ್ಳಿ ಮಾರುಕಟ್ಟೆ, ಸಿಟಿ ಮಾರುಕಟ್ಟೆ, ಲೋಕಲ್ ಮಾರುಕಟ್ಟೆ, ನ್ಯಾಷನಲ್ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತೆಲ್ಲ ಅನೇಕ ಜಾಗಗಳನ್ನು ಆಧರಿಸಿ ಶನಿವಾರ ಸಂತೆ, ಸೋಮವಾರ ಸಂತೆ ಇತ್ಯಾದಿ. ಎರಡನೇದು ಟೈಮ್ ಬೇಸ್ಡ್ ಮಾರ್ಕೆಟ್, ಕಾಲವನ್ನು ಆಧರಿಸಿ ಮಾರುಕಟ್ಟೆ. ಆಲ್ಫ್ರೆಡ್ ಮಾರ್ಷಲ್ ಅವರು 4 ರೀತಿಯ ಕಾಲವನ್ನು ವಿಂಗಡಣೆ ಮಾಡಿದ್ದಾರೆ. ಕಾಲ ಎಷ್ಟು ಬೇಕಾದ್ರೂ ವಿಂಗಡಣೆ ಮಾಡ್ಬೋದು, ಸೆಕೆಂಡ್ಸು, ಮಿನಿಟ್ಸು ಅಂತ. ಅದೇ ರೀತಿ ವೆರಿ ಶಾರ್ಟ್ ಪೀರಿಯಡ್, ಒಂದು 2-3 ತಿಂಗಳಿಗೆ ವೆರಿ ಶಾರ್ಟ್ ಪೀರಿಯಡ್ ಅಂತ, 2-3 ದಿವಸ ಅಥವಾ ಒಂದು ವಾರಕ್ಕೆ ವೆರಿ ಶಾರ್ಟ್ ಪೀರಿಯಡ್ ಅಂತ ಕರ್ಕೊಂಡಿದ್ದಾರೆ. 2-3 ತಿಂಗಳಿಗೆ ಶಾರ್ಟ್ ಪೀರಿಯಡ್ ಅಂತ ಕರ್ಕೊಂಡಿದ್ದಾರೆ. ಅದು 5 ವರ್ಷದವರೆಗೂ ಹೋಗ್ಬೋದು. ಇನ್ನೊಂದು ಲಾಂಗ್ ಪೀರಿಯಡ್ ಅಂತಂದರೆ 5ರಿಂದ 10 ವರ್ಷದ ತನಕ ಲಾಂಗ್ ಪೀರಿಯಡ್ ಅಂತ ಕರೀತಾರೆ. ಹಾಗೆಯೇ 10 ವರ್ಷದ ನಂತರ 20 ವರ್ಷ, 30 ವರ್ಷ ಆದರೆ ಅದನ್ನು ವೆರಿ ಲಾಂಗ್ ಪೀರಿಯಡ್ ಅಂತ 4 ರೀತಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಇದು ಕಾಲವನ್ನು ಆಧರಿಸಿ ಆಗುವಂತಹ ಮಾರುಕಟ್ಟೆ ವಿಧಾನಗಳು. ಇನ್ನು ಗೂಡ್ಸ್ ಓರಿಯೆಂಟೆಡ್ ಮಾರ್ಕೆಟ್, ಈಗ ಫಿಶ್ ಮಾರ್ಕೆಟು, ವೆಜಿಟೇಬಲ್ ಮಾರ್ಕೆಟು, ಕೇಳಿದಿರಲ್ಲ ಸ್ಟಾಕ್ ಮಾರ್ಕೆಟು, ತರಾವರಿ ಮಾರುಕಟ್ಟೆಗಳು ಗೂಡ್ಸ್ ವಸ್ತುಗಳನ್ನು ಆಧರಿಸಿ ನಿರ್ಧಾರ ಆಗುತ್ತೆ. ಇನ್ನೊಂದು ಕಾಂಪಿಟೇಷನ್ ಬೇಸ್ಡ್, ಪರಸ್ಪರ ಪೈಪೋಟಿಯನ್ನು ಆಧರಿಸಿ ಮಾರುಕಟ್ಟೆ ನಿರ್ಧಾರ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ 2 ವಿಧ ಇದೆ. ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಇನ್ನೊಂದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು? ಕೊಳ್ಳುವವರ ಸಂಖ್ಯೆ ಮಾರುವವರ ಸಂಖ್ಯೆಗೆ ಸಮನಾಗಿರಬೇಕು. ಕೊಳ್ಳುವವರು ಮತ್ತು ಮಾರುವವರು ಸಮನಾಗಿದ್ದರೆ ಅದನ್ನು ಪರಿಪೂರ್ಣ ಪೈಪೋಟಿ ಅಂತ ಕರೀತಾರೆ. ನನಗೊಂದು ವಸ್ತು ಬೇಕು ಅಂತಂದರೆ ನಾನು ಇನ್ನೊಂದು ವಸ್ತು ಕೊಡೋಕ್ಕೆ ರೆಡಿ ಇರಬೇಕು. ಅದು ವಸ್ತು ವಿನಿಮಯ ಪದ್ಧತಿ ಆದರೂ ಆಗ್ಬೋದು. ಅಥವಾ ಕೊಳ್ಳುವವರ ಸಂಖ್ಯೆ ಮಾರುವವರ ಸಂಖ್ಯೆಗೆ ಸಮನಾಗಿದ್ದರೆ ಅದನ್ನು ಪರಿಪೂರ್ಣ ಅಂತ ಕರೀತಾರೆ. ಇನ್ನು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು? ಕೊಳ್ಳುವವರ ಸಂಖ್ಯೆ ಮಾರುವವರ ಸಂಖ್ಯೆಗೆ ಒಂದೇ ಸಮಯ ಇರೋದಿಲ್ಲ, ಬದಲಾವಣೆ ಆಗುತ್ತೆ. ಮಾರುವವರೇ ಜಾಸ್ತಿ ಇರ್ಬೋದು, ಇಲ್ಲ ಕೊಳ್ಳುವವರೇ ಜಾಸ್ತಿ ಇರ್ಬೋದು. ಇದು ಮುಖ್ಯವಾಗಿ 4 ವಿಧಗಳಿವೆ. ಮೊದಲನೇದಾಗಿ ಮೊನಾಪೊಲಿ, ಏಕಸ್ವಾಮ್ಯ, ದ್ವಿಸ್ವಾಮ್ಯ, ಬಹುಜನ ಸ್ವಾಮ್ಯ ಮತ್ತು ಸ್ವಾಮಿಯುತ ಅಂತ. ಮೊನಾಪೊಲಿ, ಡೊಯಾಪೊಲಿ, ಆಲಿಗಾಪೊಲಿ, ಮೊನಾಪೊಲಿಸ್ಟಿಕ್ ಕಾಂಪಿಟೇಷನ್ ಅಂತ. ಮೊನಾಪೊಲಿ ಅಂದರೆ ಒಬ್ಬನೇ ಸೆಲ್ಲರ್ ಇರ್ತಾನೆ, ಅನೇಕ ಜನ ಕೊಳ್ಳೋರು ಇರ್ತಾರೆ. ಡೊಯಾಪೊಲಿ ಅಂದರೆ ಇಬ್ಬರು ಇರ್ತಾರೆ. ಆಲಿಗಾಪೊಲಿ ಅಂದರೆ ಕೆಲವು ಲೆಕ್ಕ ಮಾಡುವಷ್ಟು ಜನ ಸೆಲ್ಲರ್ಸ್ ಇರ್ತಾರೆ, ಅನಂತ ಸಿಕ್ಕಾಪಟ್ಟೆ ಜನ ಕೊಳ್ಳೋರು ಇರ್ತಾರೆ. ಇನ್ನು ಮೊನಾಪೊಲಿಸ್ಟಿಕ್ ಕಾಂಪಿಟೇಷನ್, ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಏಕಸ್ವಾಮ್ಯ ಮಾರುಕಟ್ಟೆಗಳ ಮಿಶ್ರಣ ಆಗಿದೆ. ಇಲ್ಲಿ ಅನೇಕ ಜನ ಮಾರೋರು ಇರ್ತಾರೆ, ಅನೇಕ ಜನ ಕೊಳ್ಳೋರು ಇರ್ತಾರೆ. ಆದರೆ ಸಮನಾಗಿರೋದಿಲ್ಲ. ಮಾರೋರ ಸಂಖ್ಯೆ ಕಡಿಮೆ ಇರುತ್ತೆ, ಕೊಳ್ಳೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಅದೊಂದೇ ವ್ಯತ್ಯಾಸ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಏಕಸ್ವಾಮ್ಯ, ದ್ವಿಸ್ವಾಮ್ಯ, ಬಹುಜನ ಸ್ವಾಮ್ಯ ಮತ್ತು
ಮೊನೊಪೊಲಿಸ್ಟಿಕ್, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ, ಒಟ್ಟು 5 ಆಯಿತು. ಈಗ ಒಂದೊಂದಕ್ಕೂ ಗುಣಲಕ್ಷಣಗಳನ್ನು ನೋಡ್ಕೋತಾ ಹೋಗೋದಾದರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸೆಲ್ಲರ್ಸ್ ಆರ್ ಈಕ್ವಲ್ ಟು ಬೈಯರ್ಸ್, ಕೊಳ್ಳೋರ ಸಂಖ್ಯೆ ಮಾರೋರ ಸಂಖ್ಯೆ ಸಮನಾಗಿರುತ್ತೆ. ಏಕಸ್ವಾಮ್ಯದಲ್ಲಿ ಒಬ್ಬನೇ ಸೆಲ್ಲರ್ ಇರ್ತಾನೆ, ದ್ವಿಸ್ವಾಮ್ಯದಲ್ಲಿ ಇಬ್ಬರು ಇರ್ತಾರೆ, ಆಲಿಗಾಪಲಿನಲ್ಲಿ ಅನೇಕ ಜನ, ಕೆಲವೊಂದಿಷ್ಟು ಜನ ಇರ್ತಾರೆ. ಮೊನೊಪೊಲಿಸ್ಟಿಕಲ್ಲಿ ತುಂಬ ಜನ ಇರ್ತಾರೆ, ಯಾರು ಸೆಲ್ಲರ್ಸ್. ಹಾಗೆಯೇ ಪರ್ಫೆಕ್ಟ್ ಕಾಂಪಿಟೇಷನ್ಲಿ ವಸ್ತುಗಳು ಒಂದೇ ರೀತಿಯಾಗಿರ್ತವೆ. ಆದರೆ ಮೊನೊಪೊಲಿನಲ್ಲಿ ಕೆಲವು ವಸ್ತುಗಳು ಒಂದೇ ರೀತಿ ಇರುತ್ತೆ, ಕೆಲವು ವಸ್ತು ಬೇರೆ ಬೇರೆ ರೀತಿ ಇರುತ್ತೆ. ಡುಯೋಪಲಿನಲ್ಲೂ ಹಾಗೆ ವಸ್ತು ವೈವಿಧ್ಯತೆಯೂ ಇರುತ್ತೆ, ವಸ್ತು ಸಮಾನತೆಯೂ ಇರುತ್ತೆ. ಹಾಗೆಯೇ ಆಲಿಗೋಪಲಿನಲ್ಲೂ ಹಾಗೆ ಸಮಾನತೆ, ವೈವಿಧ್ಯತೆ. ಮೊನೊಪೊಲಿಸ್ಟಿಕಲ್ಲೂ ಹಾಗೆ ಹೆಟರೋಜಿನಿಟಿ, ಅಂದರೆ ಒಂದು ವಸ್ತುಗೆ ಒಂದೇ ಥರ ಇರೋದೇ ಇಲ್ಲ. ಉದಾಹರಣೆಗೆ ಸೋಪು ಅಂತಾದರೂ ಕೂಡ ಲಕ್ಸಲ್ಲಿರಲು ಎಲ್ಲ ಬೇರೆ ಬೇರೆ ಟೇಸ್ಟು, ಸ್ಮೆಲ್ಲು, ಆಮೇಲೆ ಕ್ವಾಲಿಟಿ, ಕ್ವಾಂಟಿಟಿ ವ್ಯತ್ಯಾಸವಾಗ್ತಾ ಹೋಗಿರುತ್ತೆ. ಹೀಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದೇ ರೀತಿಯ ವಸ್ತುಗಳಿದ್ದರೆ, ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ಲಿ ಹೆಟರೋಜಿನಿಟಿ ಅಂದರೆ ವೈವಿಧ್ಯತೆ, ವಸ್ತು ವೈವಿಧ್ಯತೆ ಸಹಜವಾಗಿರುತ್ತೆ. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಪ್ರೈಸ್ ಒಂದೇ ಥರ ಇರುತ್ತೆ. ಯಾಕೆ? ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಒಂದೇ ಥರ, ವಸ್ತುಗಳ ಸಮಾನತೆ ಇರೋದ್ರಿಂದ ಬೆಲೆ ಕೂಡ ಒಂದೇ ಆಗಿರುತ್ತೆ. ಇನ್ನೆಲ್ಲ ಸ್ಥಿತಿಗಳಲ್ಲೂ ಕೂಡ ಮೊನೊಪೊಲಿ, ಡುಯೋಪೊಲಿ, ಆಲಿಗೋಪೊಲಿ ಎಲ್ಲ ಕಡೆನೂ ವಸ್ತುಗಳು ಚೇಂಜ್ ಆಗುತ್ತೆ, ಕ್ವಾಲಿಟಿನೂ ಚೇಂಜ್ ಆಗೋದ್ರಿಂದ ಬೆಲೆ ಒಂದೇ ಥರನೂ ಇರುತ್ತೆ, ಬದಲಾವಣೆನೂ ಆಗುತ್ತೆ. ಆದರೆ ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ಲಿ ವೇರಿಯಬಲ್ ಪ್ರೈಸು, ಒಂದೇ ಥರ ಬೆಲೆ ಇರೋದೇ ಇಲ್ಲ. ಯಾಕೆಂದರೆ ಬೇರೆ ಬೇರೆ ವಸ್ತು ವೈವಿಧ್ಯತೆ ಇರೋದ್ರಿಂದ ಬೆಲೆಗಳು ಕೂಡ ವೈವಿಧ್ಯ ಆಗುತ್ತೆ. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಯಾರು ಬೇಕಾದರೂ ಉದ್ಯಮವನ್ನು ಶುರು ಮಾಡ್ಬೋದು, ಯಾರು ಬೇಕಾದರೂ ಉದ್ಯಮದಿಂದ ಹೊರಗೆ ಬರ್ಬೋದು. ಲಾಭ ಆದರೆ ತಾನೂ ಕೂಡ ಸೇರಿಕೊಳ್ಬೋದು, ಲಾಸ್ ಆದರೆ ಬಿಟ್ಬಿಟ್ಟು ಹೊರಗೆ ಹೋಗ್ಬೋದು. ಉದಾಹರಣೆಗೆ ರೋಡ್ ಸೈಡಲ್ಲಿ ಮಾರುವಂಥ ವಸ್ತುಗಳು ಲಾಭ ಇದೆ ಅಂತಂದರೆ ನಾಳೆ 4-5 ಜನ ಬಂದು ವಸ್ತು ಮಾರಾಟ ಮಾಡ್ತಾ ಇರ್ತಾರೆ. ಲಾಭ ಇಲ್ಲ ಅಂತಂದರೆ ಆ ರಸ್ತೆಯಿಂದ ಬಿಟ್ಟು ಹೊರಟೋಗ್ತಾರೆ, ಅಂದರೆ ಬಿಸ್ನೆಸ್ ನಿಲ್ಲಿಸ್ತಾರೆ. ಇದನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಉದಾಹರಣೆಗೆ ತಗೊಳ್ಬೋದು. ಆದರೆ ಇವತ್ತು ಶುದ್ಧ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ರೂಢಿಯಲ್ಲಿ ಇಲ್ಲ. ಇನ್ನು ಮೊನೊಪೊಲಿನಲ್ಲಿ ಯಾರೂ ಕೂಡ ಹೊಸದಾಗಿ ನಾನು ಕೂಡ ಒಂದು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ರೈಲ್ವೇಸಲ್ಲಿ ಹೊಸದಾಗಿ ನಾನೊಂದು ರೈಲ್ವೆ ಮಾಡ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ, ಎಲ್ಲ ಒಬ್ಬನೇ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಡುಯೋಪೊಲಿ ಅಂತಂದರೆ ಇನ್ನೊಬ್ಬ ಬಂದುಬಿಟ್ರೆ 3 ಆಗಿಬಿಡುತ್ತೆ ಆಮೇಲೆ, ಅದರಿಂದ ನೋ ಎಂಟ್ರಿ, ಯಾರೂ ಕೂಡ ಹೊಸದಾಗಿ ಬಿಸ್ನೆಸ್ಸನ್ನು ಡುಯೋಪೊಲಿನಲ್ಲಿ ಶುರು ಮಾಡೋಂಗಿಲ್ಲ. ಇನ್ನು ಆಲಿಗೋಪೊಲಿನಲ್ಲಿ ಲಿಮಿಟೆಡ್ ಎಂಟ್ರಿ, ಪರ್ಮಿಷನ್ ತಗೊಂಡು ಒಳಗೆ ಹೋಗ್ಬೋದು. ಅವರ ಒಂದು ಗುಂಪಿರುತ್ತೆ, ಆ ಕ್ಲಸ್ಟರ್ ಇರುತ್ತೆ, ಆ ಕ್ಲಸ್ಟರಲ್ಲಿ ನೀವು ಪರ್ಮಿಷನ್ ತಗೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಆದರೆ ನೀವು ಅಲ್ಲಿ ಬಿಸ್ನೆಸ್ ಶುರು ಮಾಡ್ಬೋದು. ಮೊನೊಪೊಲಿಸ್ಟಿಕ್ ಕಾಂಪಿಟೇಷನಲ್ಲೂ ಸಹ ಸ್ವಾಮ್ಯಯುತ ಪೈಪೋಟಿನಲ್ಲಿ ಯಾರು ಬೇಕಾದರೂ ಬಿಸ್ನೆಸ್ ಶುರು ಮಾಡ್ಬೋದು, ಯಾರು ಬೇಕಾದ್ರೂ ಸೋಪ್ ಇಂಡಸ್ಟ್ರಿ ಶುರು ಮಾಡ್ಬೋದು, ಯಾರು ಬೇಕಾದ್ರೂ ಸೋಪ್ ಇಂಡಸ್ಟ್ರಿ ಕ್ಲೋಸ್ ಮಾಡ್ಬೋದು. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಅಂತ ಇರೋದಿಲ್ಲ. ಇನ್ನೆಲ್ಲ ಕಡೆನೂ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಇರುತ್ತೆ. ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟು ಪರಿಪೂರ್ಣ ಪೈಪೋಟಿಯಲ್ಲಿ ಇರೋದಿಲ್ಲ. ಇನ್ನೆಲ್ಲ ಕಡೆನೂ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಂದರೆ ನಮ್ಮ ಮನೆಗೆ ತಂದು ಕೊಡುವಾಗ ಸಾರಿಗೆ ವೆಚ್ಚವನ್ನು ಫಿಕ್ಸ್ ಮಾಡಿರ್ತಾರೆ. ಇಷ್ಟು ಸಾರಿಗೆ ವೆಚ್ಚ ಕೊಡಬೇಕು, ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಫಿಕ್ಸ್ ಮಾಡ್ತಾರೆ, ಅದನ್ನು ಕೊಡಬೇಕಾಗತ್ತೆ. ಪರಿಪೂರ್ಣ ಪೈಪೋಟಿಲಿ ಮಾತ್ರ ಇದಿಲ್ಲ, ಅಡ್ವರ್ಟೈಸ್ಮೆಂಟು ಇಲ್ಲ, ಟ್ರಾನ್ಸ್ಪೋರ್ಟ್ ಕಾಸ್ಟು ಇಲ್ಲ. ಇನ್ನು ಟೈಮ್ ಪೀರಿಯಡ್ ಬೇಸ್ಡ್ ರೆವಿನ್ಯೂ, ಪರಿಪೂರ್ಣ ಪೈಪೋಟಿಯಲ್ಲಿ ಸಮಯವನ್ನು ಆಧರಿಸಿ ರೆವಿನ್ಯೂ ಇರುತ್ತೆ. ಇನ್ನೆಲ್ಲ ಸಮಯದಲ್ಲೂ ಕೂಡ ಟೈಮ್ ಪೀರಿಯಡ್ ಬೇಸ್ಡ್, ಮೊನೊಪೊಲಿನಲ್ಲೂ ಕೂಡ ಟೈಮ್ ಬೇಸ್ಡು. ಇನ್ನು ಡುಯೋಪೊಲಿನಲ್ಲಿ ಕಾಂಪಿಟೀಷನು ಮತ್ತು ಕೋಆಪರೇಷನ್, ಇಬ್ಬರಲ್ಲಿ ಹೆಂಗೆ ಹೊಂದಾಣಿಕೆ ಇರುತ್ತೆ ಅದರ ಮೇಲೆ ಬೆಲೆ ನಿರ್ಧಾರ ಆಗುತ್ತೆ. ಆಲಿಗೋಪೊಲಿನಲ್ಲೂ ಕೂಡ ಅವರಿಬ್ಬರು ಕಾಂಪಿಟೇಷನ್ಲಿರ್ತಾರ ಅಥವಾ ಕೋಆಪರೇಷನ್ಲಿರ್ತಾರ. ಇಬ್ಬರು ಸ್ಪರ್ಧೆಗಳಿದ್ರೆ ಲಾಭ ಆದರೂ ಆಗ್ಬೋದು, ಲಾಸ್ ಆದರೂ ಆಗ್ಬೋದು. ಕೋಆಪರೇಷನ್ಲಿದ್ದರೆ ಇಬ್ಬರಿಗೂ ಲಾಭ ಆಗ್ಬೋದು. ಹಾಗೆಯೇ ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ಲಿ ಕಾಲವನ್ನು ಆಧರಿಸಿ ಅಲ್ಪಾವಧಿ, ದೀರ್ಘಾವಧಿಯಲ್ಲಿ ಬೇರೆ ಬೇರೆ ರೀತಿಯ ಆದಾಯಗಳು ಬರ್ತಾ ಹೋಗುತ್ತೆ. ಇನ್ನು ಪರ್ಫೆಕ್ಟ್ ಕಾಂಪಿಟೇಷನ್ಲಿ ಉತ್ಪಾದಕ ಬೆಲೆಯನ್ನು ತಗೊಳ್ಳೋದು, ಬೆಲೆ ಫಿಕ್ಸ್ ಮಾಡೋಕ್ಕಾಗಲ್ಲ, ಅವನೇನಿದ್ರು ಬೆಲೆ ತಗೊಳ್ಬೋದು ಅಷ್ಟೇ. ಮೊನೊಪೊಲಿನಲ್ಲಿ ಪ್ರೈಸ್ ಮೇಕರು, ಅವನೇ ಫಿಕ್ಸ್ ಮಾಡೋದು, ಇಷ್ಟು ರೇಟ್ ಅಂದರೆ ಅಷ್ಟು ತಗೊಳ್ಳೇಬೇಕು, ಇರೋದೇ ಒಬ್ಬ ಅಲ್ವಾ, ತಗೋತಾರೆ. ಆಮೇಲೆ ಇನ್ನೆಲ್ಲ ಕಡೆನೂ ಪ್ರೈಸ್ ಮೇಕರು. ಸ್ವಾಮ್ಯಯುತ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾತ್ರ ಪ್ರೈಸ್ ಟೇಕರು, ಅಂದರೆ ಜನ ಯಾವ ರೀತಿ ಬೆಲೆ ವಸ್ತುಗಳನ್ನು ಕೊಳ್ತಾರೆ ಅದರ ಮೇಲೆ ಬೆಲೆ ನಿರ್ಧಾರ ಆಗುತ್ತೆ. ಕಡಿಮೆ ಡಿಮ್ಯಾಂಡ್ ಬಂದರೆ ಪ್ರೈಸ್ ಕಮ್ಮಿ ಆಗುತ್ತೆ, ಜಾಸ್ತಿ ಡಿಮ್ಯಾಂಡ್ ಬಂದರೆ ಪ್ರೈಸನ್ನು ಜಾಸ್ತಿ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಬೋದು. ಇದಿಷ್ಟು ಭಾರಿ ಇಂಪಾರ್ಟೆಂಟ್ ಆದ ವಿಷಯ. ಇದಿಷ್ಟು ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನಾವು ಬೆಲೆ ಮತ್ತು ಉತ್ಪನ್ನ ನಿರ್ಧಾರವನ್ನು ತಿಳಿದುಕೊಳ್ಳಬಹುದು. ಇದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು
ಪರಿಕರಗಳು ಬೇಕಾಗುತ್ತೆ ನಮಗೆ. ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಅಂತಂದರೆ ಚಿತ್ರ ನೋಡೋದಕ್ಕೆ ಗೊತ್ತೇ ಆಗೋದಿಲ್ಲ, ಅರ್ಥವೇ ಆಗೋಲ್ಲ. ಯಾಕೆ ಅಂತಂದರೆ ನಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿರಲ್ಲ. ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಮಾತ್ರ ಮುಂದಿನ ಚಿತ್ರಗಳು ಸುಲಭವಾಗಿ ಅರ್ಥ ಆಗುತ್ತೆ. ಈಗ ಈ ಸಮತೋಲನ ಅಂತ ಒಂದು ಪದ ಇದೆ. ಸಮತೋಲನ ಅಂದರೆ ಏನು? ಆದಾಯ ಮತ್ತು ವೆಚ್ಚ ಎರಡೂ ಕೂಡ ಸಮವಾಗಿರೋದು. 10 ರೂಪಾಯಿ ಆದಾಯ ಬಂದರೆ 10 ರೂಪಾಯಿ ವೆಚ್ಚ. ಇಲ್ಲಿ ಎರಡು ಮುಖ್ಯವಾದ ಕಾನ್ಸೆಪ್ಟ್ ಇದೆ. ಒಂದು ಆದಾಯ, ಇನ್ನೊಂದು ವೆಚ್ಚ ಅಂತ. ಆದಾಯ ಅಂದ್ರೇನು? ನನಗೆ ಯಾವ್ಯಾವ ರೀತಿಯಿಂದ ಉತ್ಪಾದಕ ನನಗೆ ಯಾವ್ಯಾವ ರೀತಿಯಿಂದ ನನಗೆ ಆದಾಯ ಬರುತ್ತೆ ಅನ್ನೋದನ್ನ ಆದಾಯ ಅಂತ ಕರೀತಾರೆ. ಮುಖ್ಯವಾಗಿ ಇದು 3 ವಿಧ ಇರುತ್ತೆ. ಒಂದು ಟೋಟಲ್ ರೆವಿನ್ಯೂ, ಇನ್ನೊಂದು ಆ್ಯಾವ್ರೇಜ್ ರೆವಿನ್ಯೂ, ಇನ್ನೊಂದು ಮಾರ್ಜಿನಲ್ ರೆವಿನ್ಯೂ ಅಂತ. ಅಂದರೆ ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ. ಒಟ್ಟು ಆದಾಯ ಅಂದ್ರೇನು? ನನಗೆ ಆದಾಯಗಳು ಅನೇಕ ರೀತಿಯಿಂದ ಬರ್ಬೋದು. ಉತ್ಪಾದನಾ ವೆಚ್ಚ ಕಮ್ಮಿ ಇರ್ಬೋದು, ಅಥವಾ ಜನ ಜಾಸ್ತಿ ರೇಟಿಗೆ ಕೊಂಡ್ಕೊಂಡಿರ್ಬೋದು. ಎಲ್ಲ ರೀತಿಯಿಂದ ನನಗೆ ಲಾಭ ಆಗಿರ್ಬೋದು. ಇದನ್ನು ಒಟ್ಟು ಎಲ್ಲ ಸೇರಿಸಿದ್ರೆ ಟೋಟಲ್ ಎಲ್ಲ ಸೇರಿಸಿ ಎಷ್ಟೆಷ್ಟು ಲಾಭ ಬಂತು ಬೆಳಗಿನ ಸಂಜೆವರೆಗೆ ಅಂತ ಲೆಕ್ಕ ಹಾಕಿದ್ರೆ ಇದನ್ನು ಟೋಟಲ್ ಅಂತ ಕರೀತಾರೆ. ಈ ಟೋಟಲಿಂದ ನಂಬರ್ ಆಫ್ ಯೂನಿಟ್ಸ್ ಡಿವೈಡ್ ಮಾಡಿದ್ರೆ ಆ್ಯಾವ್ರೇಜ್ ಅಂತ ಕರೀತಾರೆ, ಸರಾಸರಿ. ಇನ್ನು ಮಾರ್ಜಿನಲ್ ಅಂತಂದರೆ ನಿನ್ನೆಗಿಂತ ಇವತ್ತೆಷ್ಟು ಅಡಿಷನಲ್ ಲಾಭ ಬಂತ ನನಗೆ ಅಂತ ಕೇಳಿದ್ರೆ ಮಾರ್ಜಿನಲ್. ಅಡಿಷನಲ್ ಬಂದ ಲಾಭವನ್ನು, ಹೆಚ್ಚಾಗಿ ಬಂದ ಲಾಭವನ್ನು, ಹೆಚ್ಚುವರಿ ಬಂದ ಲಾಭವನ್ನು ಮಾರ್ಜಿನಲ್ ಅಂತ ಕರೀತಾರೆ. ಈ 3 ರೀತಿಯ ಆದಾಯಗಳಿದೆ. ಈ ಆದಾಯಗಳು ಆಯಾ ಫೀಚರ್ಸ್ ನೋಡ್ಕೊಂಡ್ರಲ್ಲ, ಗುಣಲಕ್ಷಣಗಳು, ಅದರ ಆಧಾರದ ಮೇಲೆ ಆದಾಯ ಈಗ ಮೊನೋಪಲಿಗೆ, ಡುಯೋಪಲಿಗೆ, ಅಲಿಗೋಪಲಿಗೆ, ಪರ್ಫೆಕ್ಟ್ ಕಾಂಪಿಟೇಷನ್ಗೆ ಎಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಸ್ತು ಸಾಮ್ಯತೆ ಸಮಾನತೆ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಬೆಲೆ ಹೆಚ್ಚು ಕಮ್ಮಿ ಆಗೋದಿಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಬೆಲೆ ಒಂದೇ ಥರ ಇರೋದ್ರಿಂದ ಆದಾಯ ಕೂಡ ಒಂದೇ ಸಮನಾಗಿರುತ್ತೆ. ಇಡಿ ಈಸ್ ಈಕ್ವಲ್ ಟು ಇನ್ಫೈನೈಟ್ ಅಂತ ಕರೀತಾರೆ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಓದಿದಿರಿ. ಅದು ಹಾರಿಜಾಂಟಲ್ ಆಗಿ ಹೋಗುತ್ತೆ, ಎಕ್ಸ್ ಆಕ್ಸಿಸ್ಗೆ ಹಾರಿಜಾಂಟಲ್ ಆಗಿ ಹೋಗುತ್ತೆ ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ. ಆದರೆ ಮೊನೋಪಲಿನಲ್ಲಿ ಲಾ ಆಫ್ ಡಿಮ್ಯಾಂಡ್, ಬೇಡಿಕೆ ನಿಯಮ ಹೇಗೆ ಮೇಲಿಂದ ಬೇಡಿಕೆ ರೇಖೆ ಕೆಳಗಿಳಿಯುತ್ತೋ ಆ ರೀತಿ ಇದು ಮೋರ್ ಎಲಾಸ್ಟಿಕ್ ಅಥವಾ ಲೆಸ್ ಎಲಾಸ್ಟಿಕ್ ಆಗಿರ್ಬೋದು. ಈಗ ಸೀಮಾಂತ ಆದಾಯ ಏನಾಗಿರುತ್ತೆ? ಲೆಸ್ ಎಲಾಸ್ಟಿಕ್ ಆಗಿರುತ್ತೆ. ಸರಾಸರಿ ಆದಾಯ ಮೋರ್ ಎಲಾಸ್ಟಿಕ್ ಆಗಿರುತ್ತೆ. ಅಂದರೆ ಹೆಚ್ಚು ಸ್ಥಿತಿಸ್ಥಾಪಕತ್ವ ಗುಣ ಮತ್ತು ಕಡಿಮೆ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದಂತಹ ಬೇಡಿಕೆ ರೇಖೆಯಂತಹ ರೇಖೆ ಇಲ್ಲಿರುತ್ತೆ. ಎಲ್ಲಿ? ಮೊನೋಪಲಿ ಏಕಸ್ವಾಮ್ಯದಲ್ಲಿರುತ್ತೆ. ಮತ್ತು ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಸ್ವಾಮ್ಯದಲ್ಲೂ ಕೂಡ ಏಕಸ್ವಾಮ್ಯದಲ್ಲಿರುವಂತೆಯೇ ಮೇಲಿಂದ ಕೆಳಗೆ ಬೇಡಿಕೆ ರೇಖೆ ಇಳಿಯುತ್ತದೆ. ಇನ್ನು ಆಲಿಗೋಪಲಿ ಮತ್ತು ಡುಯೋಪಲಿನಲ್ಲಿ ಈ ಕಿಂಕಿ ಡಿಮ್ಯಾಂಡ್ ಲೈನ್ ಅಂತ ಕರೀತಾರೆ, ಕೊಂಕು ಬೇಡಿಕೆ ರೇಖೆ. ಅವರಿಬ್ಬರು ಪರಸ್ಪರ ಹೊಂದಾಣಿಕೆಯಲ್ಲಿದ್ದಾಗ ಸಮಾನ ಲಾಭ ಬರುತ್ತೆ. ಆದರೆ ಹೊಂದಾಣಿಕೆ ಬಿಟ್ಟು ಕಾಂಪಿಟೇಷನ್ಗಿಳಿದ್ರೆ, ಸ್ಪರ್ಧೆಗಿಳಿದ್ರೆ ಆಗ ಒಂದಿಷ್ಟು ದಿವಸ ಲಾಭ ಆಗ್ಬೋದು, ಒಂದಿಷ್ಟು ದಿವಸ ಲಾಸ್ ಆಗ್ಬೋದು. ಅದನ್ನು ಕೆ ಅನ್ನೋ ಪಾಯಿಂಟಿಂದ ಕಿಂಕಿ ಅಂತ ಕರೀತಾರೆ, ಕೊಂಕು ಬೇಡಿಕೆ ರೇಖೆ ಅಂತ ಕರೀತಾರೆ. ಇದು ಆಲಿಗೋಪಲಿನೂ ಇದೇ ಥರ ಇದೆ, ಡುಯೋಪಲಿನಲ್ಲೂ ಇದೇ ಥರ ಇರುತ್ತೆ. ಇಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಇದ್ದರೆ ಇಬ್ಬರಿಗೂ ಲಾಭ ಬರುತ್ತೆ. ಹೊಂದಾಣಿಕೆ ಬಿಟ್ಟು ಜಗಳಕ್ಕೆ ನಿಂತುಕೊಂಡ್ರೆ ಇಬ್ಬರಿಗೂ ಕೊಂಕಾಗಿ ಅಂಕುಡೊಂಕಾಗಿ ಬೇಡಿಕೆ ರೇಖೆ ಹೋಗುತ್ತದೆ ಎಂಬುದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಆದಾಯ ಆದಮೇಲೆ ಇನ್ನೊಂದು ಪಾಯಿಂಟ್ ಕಾಸ್ಟ್, ವೆಚ್ಚ ಭಾರಿ ಇಂಪಾರ್ಟೆಂಟು. ನಮಗೆ ಯಾವುದೇ ಒಂದು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಬೇಕು, ವೆಚ್ಚ ಬೇಕು. ಅನೇಕ ರೀತಿಯ ವೆಚ್ಚಗಳಿವೆ. ಇಂಪ್ಲಿಸಿಟ್ ಕಾಸ್ಟು, ಎಕ್ಸ್ಪ್ಲಿಸಿಟ್ ಕಾಸ್ಟು, ಸುಮಾರು ಥರ. ನೀವು ಕಾಸ್ಟ್ ಅಕೌಂಟಿಂಗ್ ಎಲ್ಲ ಓದ್ತಾ ಇದ್ದರೆ ಬೇಕಾದಷ್ಟು ರೀತಿಯ ಟೈಪ್ಸ್ ಆಫ್ ಕಾಸ್ಟ್ ಇದೆ. ಆದರೆ ನಾವು ಎಕನಾಮಿಕ್ಸಲ್ಲಿ ಮುಖ್ಯವಾಗಿ 3 ಮಾತ್ರ ಓದ್ತೀವಿ. ಅದರಲ್ಲಿ ಟೋಟಲ್ ಕಾಸ್ಟು, ಆ್ಯಾವ್ರೇಜ್ ಕಾಸ್ಟು, ಮಾರ್ಜಿನಲ್ ಕಾಸ್ಟು. ಹಿಂದಿನ ರೆವಿನ್ಯೂದಲ್ಲಿ ಯಾವ ಥರ ಟೋಟಲ್ ರೆವಿನ್ಯೂ, ಆ್ಯಾವ್ರೇಜ್ ರೆವಿನ್ಯೂ, ಮಾರ್ಜಿನಲ್ ರೆವಿನ್ಯೂ ಅಂತ ಹೇಳಿದ್ವೋ ಅದೇ ರೀತಿ ಇಲ್ಲಿ ಕಾಸ್ಟು 3 ಥರ ಇದೆ. ಟೋಟಲ್ ಕಾಸ್ಟ್ ಅಂದರೆ ಒಟ್ಟು ನನಗೆ ಬೆಳಗ್ಗೆ ಸಂಜೆವರೆಗೆ ಎಷ್ಟು ಖರ್ಚಾಯಿತು ಅಥವಾ ನನ್ನ ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಮಾಣದಲ್ಲಿ ಖರ್ಚಾಯಿತು ಅಂತ ಟೋಟಲ್ ಸೇರಿಸಿದ್ರೆ ಟೋಟಲ್ ಕಾಸ್ಟ್. ಆ್ಯಾವ್ರೇಜ್ ಅಂದರೆ ಟೋಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್, ಎಷ್ಟು ಪ್ರೊಡಕ್ಷನ್ ನಾವು ಮಾಡಿದ್ವಿ, ಒಟ್ಟು ನನಗೆ ಎಷ್ಟು ಲಾಭ ಬಂತು ಡಿವೈಡೆಡ್ ಬೈ ಎಷ್ಟು ವಸ್ತುಗಳು ಉತ್ಪಾದನೆ ಆಗಿದೆ ಅಂತ ಡಿವೈಡ್ ಮಾಡಿದ್ರೆ ಆ್ಯಾವ್ರೇಜ್ ತೆಗೆದ್ರೆ ಅದನ್ನು ಆ್ಯಾವ್ರೇಜ್ ಕಾಸ್ಟ್ ಅಂತ ಕರೀತಾರೆ. ಮಾರ್ಜಿನಲ್ ಅಂದರೆ ಅಡಿಷನಲ್ ಆಗಿ ಈ ದಿವಸ ಎಷ್ಟು ಹೆಚ್ಚು ನನಗೆ ಖರ್ಚಾಗಿದೆ ಅನ್ನೋದ್ರ ಅದರ ಮೇಲೆ ಮಾರ್ಜಿನಲ್ ಕಾಸ್ಟ್ ಅಂತ ಕರೀತಾರೆ. ಹೀಗೆ ಈ 3 ರೀತಿಯ ಖರ್ಚುಗಳು ನಮಗೆ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಮಾಡಬೇಕಾದ್ರೆ ತಿಳಿದಿರಬೇಕಾಗತ್ತೆ. ಇನ್ನು ಕಾಸ್ಟ್ ಕರ್ವ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ವೆಚ್ಚ ರೇಖೆಗಳು ಅಂತ. ವೆಚ್ಚ ರೇಖೆಗಳು ಯಾವಾಗಲೂ ಯು ಆಕಾರದಲ್ಲಿರುತ್ತವೆ ಅಂತ ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಏಕೆ ಯು ಆಕಾರದಲ್ಲಿರುತ್ತವೆ? ಇದಕ್ಕೆ 3 ಹಂತಗಳಿವೆ. ಮೊದಲನೇದಾಗಿ ಒಂದು ವೆಹಿಕಲ್ ತಗೊಂಡ್ರೆ ಸ್ಟಾರ್ಟಿಂಗಲ್ಲಿ ಹೆಚ್ಚು ಖರ್ಚು ಮಾಡಿರಬೇಕು. ನಾವು ಯೂಸ್ ಮಾಡ್ತಾ ಬರೀ ಮೇಂಟೆನೆನ್ಸ್ ಖರ್ಚು ಒಂದು ನೋಡ್ಕೊಂಡ್ರೆ ಆಯಿತು. ಇನ್ನು
ಒಂದು 10 ವರ್ಷ ಆಗಿಬಿಟ್ರೆ ಅದೇ ವೆಹಿಕಲ್ಗೆ ಡಿಪ್ರಿಸಿಯೇಷನ್ ಚಾರ್ಜಸ್ ಬರುತ್ತೆ, ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಆಗ ಪುನಃ ವೆಚ್ಚ ಮೇಲಕ್ಕೆ ಹೋಗುತ್ತೆ. ಆರಂಭದಲ್ಲಿ ವೆಚ್ಚ ಕಡಿಮೆ ಇರುತ್ತೆ. ನೋಡಿ, ಆ ಚಾರ್ಟಲ್ಲಿ ಕಾಣ್ತಾ ಇದೆ 1 2 3 4 5 6 ಯೂನಿಟ್ಸ್ ಇದ್ದರೆ ಮಾರ್ಜಿನಲ್ ಕಾಸ್ಟು ಮೊದಲು 10 ಇರುತ್ತೆ, ಆಮೇಲೆ 6 ಇರುತ್ತೆ, 3 ಇರುತ್ತೆ. ಒಂದಷ್ಟು ವರ್ಷ ಆದಮೇಲೆ ಮತ್ತೆ 3ರಿಂದ 6ಕ್ಕೆ ಹೋಗುತ್ತೆ. ಕೊನೆಗೆ ಲಾಸ್ಟ್ಗೆ ಖರ್ಚು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಆ ಲಿಸ್ಟಲ್ಲಿ ತೋರಿಸಲಾಗಿದೆ. ಅದೇ ರೀತಿ ಡಯಾಗ್ರಾಮ್ ನೋಡಿ, ಮಾರ್ಜಿನಲ್ ಯು ಶೇಪ್ ಆಗಿದೆ ನೋಡಿ, ಯು ಶೇಪಲ್ಲಿದೆ. ಮಧ್ಯದ ಡಯಾಗ್ರಾಮಲ್ಲಿ ಯು ಶೇಪಲ್ಲಿದೆ. ಅಂದರೆ ಆರಂಭದಲ್ಲಿ ವೆಚ್ಚ ಜಾಸ್ತಿ ಇರುತ್ತೆ, ಬರ್ತಾ ಕಮ್ಮಿ ಆಗುತ್ತೆ, ಆಮೇಲೆ ಜಾಸ್ತಿ ಆಗುತ್ತೆ. ಇನ್ನು ಈ ವೆಚ್ಚ ರೇಖೆಗಳು ಅನೇಕ ಇದೆ ಅಂತ ಹೇಳಿದ್ನಲ್ಲ, ಸೀಮಾಂತ ವೆಚ್ಚ, ಸರಾಸರಿ ವೆಚ್ಚ ಮತ್ತು ಒಟ್ಟು ವೆಚ್ಚ ಅಂತ. ಅದನ್ನೆಲ್ಲ ಈ ರೀತಿ ಮೂರನೇ ಚಿತ್ರದಲ್ಲಿ ತೋರಿಸಲಾಗಿದೆ. ಇಲ್ಲೇನಾಗುತ್ತೆ, ಅತೀ ವೇಗವಾಗಿ ಹೋಗೋದು MC ಮಾರ್ಜಿನಲ್ ಕಾಸ್ಟು, ಪ್ರತಿ ಸೆಕೆಂಡ್ ಮುಳ್ಳು ಅಂತ ಅನ್ಕೋಬೋದು. ಹಾಗೆಯೇ ಆ್ಯಾವ್ರೇಜ್ ಕಾಸ್ಟು ನಿಮಿಷದ ಮುಳ್ಳು ಅಂತ ಹೇಳ್ಬೋದು. ಇನ್ನೂ ಸ್ವಲ್ಪ ಅಗಲವಾಗಿ ಹೋಗುತ್ತೆ ಅದು ಯು ಶೇಪಲ್ಲೇ ಹೋಗೋದು. ಆಮೇಲೆ ಇನ್ನು ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್ ಅಂತ ಒಂದು ಬರುತ್ತೆ, ಅದು ಇನ್ನೂ ಜಾಸ್ತಿ ಅಗಲವಾಗಿ ಹೋಗುತ್ತೆ. ಅದನ್ನು ನೀವು ಗಂಟೆಯ ಮುಳ್ಳು ಅಂತ ಕರ್ಕೊಳ್ಬೋದು. ಒಂದು ಗಡಿಯಾರದಲ್ಲಿ ಊಹೆ ಎಕ್ಸಾಂಪಲ್ಸ್ ನೋಡಿಕೊಂಡ್ರೆ ಅರ್ಥ ಆಗುತ್ತೆ ಬೇಗ ಅನ್ನೋ ಕಾರಣಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ. ಆ ರೀತಿ MC ಯಾವಾಗಲೂ ಫಾಸ್ಟಾಗಿ ಹೋಗಬೇಕು, ಎಲ್ಲದನ್ನೂ ಕಟ್ ಮಾಡಿಕೊಂಡು ಫಾಸ್ಟಾಗಿ ಮೇಲಕ್ಕೆ ಹೋಗ್ತಾ ಇದೆ ನೋಡಿ. ಆದರೆ AVC ಎಲ್ಲ ಅಗಲವಾಗಿ ಹೋಗ್ತಾ ಇದೆ. ಇನ್ನು ಫಿಕ್ಸ್ಡ್ ಕಾಸ್ಟ್ ಅಂತ ಒಂದಿದೆ, ಅದು MC ಕಟ್ ಆಗೋ ತನಕ ಮೇಲಿಂದ ಕೆಳಗೆ ಇಳಿಯುತ್ತೆ, MC ಕಟ್ ಆದ ನಂತರ ಸ್ಥಿರವಾಗಿ ಹೋಗುತ್ತೆ. ಅಂದರೆ ಕೆಲಸ ಶುರು ಮಾಡಿದ ತಕ್ಷಣ ಫಿಕ್ಸ್ಡ್ ಕಾಸ್ಟು, ಇನ್ಸ್ಟಾಲೇಷನ್ ಆಫ್ ಮೆಷಿನರಿ ಅದೆಲ್ಲ ಖರ್ಚುಗಳು ಇರೋದಿಲ್ಲ ಅಂತ ಅರ್ಥ. ಫಿಕ್ಸ್ಡ್ ಕಾಸ್ಟು ಸಮಾನಾಂತರವಾಗಿ ಹೋಗುತ್ತೆ, 0 ಆಗೋದಿಲ್ಲ. ಮೇಂಟೆನೆನ್ಸ್ ಕಾಸ್ಟ್ ಒಂದು ಕಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಹೀಗೆ ಎಲ್ಲ ವೆಚ್ಚ ರೇಖೆಗಳು ಯು ಆಕಾರದಲ್ಲಿದ್ದರೂ ಫಿಕ್ಸ್ಡ್ ಕಾಸ್ಟು, ಸ್ಥಿರ ವೆಚ್ಚ ರೇಖೆ ಒಂದು ಹಂತದವರೆಗೆ ಯು ಆಕಾರದಲ್ಲಿದ್ದು ನಂತರ MC ಕಟ್ ಮಾಡಿದ ನಂತರ ಅದು ಸಮಾನಾಂತರವಾಗಿ OXಗೆ ಸಮಾನಾಂತರವಾಗಿ ಹೋಗುತ್ತದೆ. ಈ ಚಿತ್ರಗಳನ್ನು ನೀವು ಬರೆದಷ್ಟು ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ OX ಆ್ಯಕ್ಸಿಸ್ಸು OY ಆ್ಯಕ್ಸಿಸ್ ಏನನ್ನು ಹೇಳುತ್ತೆ ಅಂತ ಮೆನ್ಷನ್ ಮಾಡಲೇಬೇಕು. ಅದು ಮಾಡದೇ ಇದ್ದರೆ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಪ್ರತಿಯೊಂದನ್ನು ನೋಡಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದೇ ರೀತಿ ಡಯಾಗ್ರಾಮನ್ನು ಬರೆದ್ರೆ ಖಂಡಿತವಾಗ್ಲೂ ಹೆಚ್ಚಿನ ಅಂಕಗಳನ್ನು ಪಡೆಯಬಹುದು. ನೋಡಿ, ಈ ಡಯಾಗ್ರಾಮಲ್ಲಿ ಕಾಸ್ಟ್ ಕರ್ವ್ಸ್ ಆರ್ ಯು ಶೇಪ್ಡ್ ಇನ್ ಆಲ್ ಟೈಪ್ಸ್ ಆಫ್ ಮಾರ್ಕೆಟ್ಸ್. ಎಲ್ಲ ರೀತಿಯ ಮಾರುಕಟ್ಟೆಗಳಲ್ಲೂ ವೆಚ್ಚ ರೇಖೆಗಳು ಯು ಆಕಾರದಲ್ಲಿಯೇ ಇರುತ್ತವೆ. ಆದರೆ ಆದಾಯ ರೇಖೆಗಳು ನೋಡಿ 3 ರೀತಿಯಲ್ಲಿರುತ್ತೆ. ಕೊಂಕು ಬೇಡಿಕೆ ರೇಖೆ, ಆಮೇಲೆ ಡಿಮ್ಯಾಂಡ್ ಬೇಡಿಕೆ ರೇಖೆ ರೀತಿಯ ಹೆಚ್ಚು ಅಥವಾ ಕಡಿಮೆ ಎಲಾಸ್ಟಿಸಿಟಿ, ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದಂತಹ ರೇಖೆ, ಮತ್ತು ಪರ್ಫೆಕ್ಟ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ಸ್, ಸಮಾನಾಂತರವಾಗಿ OX ರೇಖೆಗೆ ಸಮಾನಾಂತರವಾಗಿ ಹೋಗುವ ಬೇಡಿಕೆ ರೇಖೆ. 3 ವ್ಯತ್ಯಾಸ ಇದೆ. ಆದರೆ ವೆಚ್ಚ ರೇಖೆಗಳು ಎಲ್ಲ ಮಾರುಕಟ್ಟೆಯಲ್ಲೂ ಒಂದೇ ರೀತಿ ಇರುತ್ತೆ. ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಎಲ್ರಿಗೂ ಮಾಡಲೇಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು, ಬರ್ತಾ ಕಮ್ಮಿ ಆಗುತ್ತೆ, ನಂತರ ಜಾಸ್ತಿ ಆಗುತ್ತೆ. ಅದು ಮೊನಾಪೊಲಿ ಆಗಲಿ, ಡಿಯಾಪೊಲಿ ಆಗಲಿ, ಪರ್ಫೆಕ್ಟ್ ಕಾಂಪಿಟೇಷನ್ ಯಾವುದರಲ್ಲೇ ಆಗಲಿ, ಅದು ಯಾವಾಗಲೂ ಯು ಆಕಾರದಲ್ಲಿರುತ್ತೆ ಅಂತ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಇನ್ನು ಈಕ್ವಿಲಿಬ್ರಿಯಂ ಅಂತ ಒಂದು ಪದ ಇದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಈಕ್ವಿಲಿಬ್ರಿಯಂ ನೋಡಿ, MC ಕಟ್ಸ್ MR ಫ್ರಮ್ ಬಿಲೋ. ಒಂದು ರೂಲ್ಸ್ ಹೇಳ್ತಾನೆ ಆಲ್ಫ್ರೆಡ್ ಮಾರ್ಷಲ್. ಏನಂತಂದರೆ, ಯಾವಾಗಲೂ MC ರೇಖೆಯು MR ರೇಖೆಯನ್ನು ಕೆಳಗಿನಿಂದ ಎಲ್ಲಿ ಛೇದಿಸುತ್ತೋ, ಮೇಲಿಂದಲೂ ಛೇದಿಸಿದೆ ಅಲ್ಲಿ, ಅದನ್ನು ತಗೋಬಾರ್ದು. ಕೆಳಗಿನಿಂದ ಛೇದಿಸಿದಾಗ ಮಾತ್ರ ಅದನ್ನು ಸಮತೋಲನ ಬಿಂದು ಅಂತ ಕರೀತಾರೆ. ಸಮತೋಲನ ಅಂದರೆ ಬೇಡಿಕೆ ನೀಡಿಕೆ ಸಮಾನ ಆಗೋದು, ಅಥವಾ ಹೂಡಿಕೆಯು ಲಾಭಕ್ಕೆ ಸಮಾನ ಆಗೋದು. ಇದನ್ನು ಈಕ್ವಿಲಿಬ್ರಿಯಂ ಇಸ್ ಎ ಪಾಯಿಂಟ್ ವೇರ್ ದ ರೆವಿನ್ಯೂ ಆ್ಯಂಡ್ ದ ಕಾಸ್ಟ್ ರೆವಿನ್ಯೂ ಮೀಟ್ ಟುಗೆದರ್. ಲಾಭ ಮತ್ತು ನಷ್ಟಗಳು ಒಂದು ಪಾಯಿಂಟಲ್ಲಿ ಮೀಟ್ ಆಗೋದನ್ನ ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತಿರಲ್ಲ, ಅದನ್ನು ನಾವಿಲ್ಲಿ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಇನ್ನೊಂದು ಮುಖ್ಯವಾದ ಪರಿಕರ ನಮಗೆ ಬೇಕಾಗುತ್ತೆ. ಅದನ್ನೇನಂತ ಕರೀತಾರೆ, ಲಾಸ್ ಆಫ್ ರಿಟರ್ನ್ ಟು ಸ್ಕೇಲ್ ಅಂತ ಕರೀತಾರೆ. ಯಾವುದೇ ಒಂದು ಬಿಸ್ನೆಸ್ಸಲ್ಲಿ 3 ರೀತಿಯ ಸಾಧ್ಯತೆಗಳಿದೆ. ಒಂದು, ಕಂಪನಿ ಸಿಕ್ಕಾಪಟ್ಟೆ ಲಾಭ ಮಾಡ್ಕೋಬೋದು, ಇಲ್ಲ ಕಂಪನಿಗೆ ಆದಾಯ ಸಮನಾಗಿರ್ಬೋದು, ಇಲ್ಲ ಅಂತಂದರೆ ನಷ್ಟ ಅನುಭವಿಸ್ಬೋದು. ಇದನ್ನು 3 ರೀತಿಯ ರಿಟರ್ನ್ಸ್ ಅಂತ ಕರೀತಾರೆ. ಮೊದಲನೇದಾಗಿ ಇನ್ಕ್ರೀಸಿಂಗ್ ರಿಟರ್ನ್. ಇಲ್ಲೇನಾಗುತ್ತೆ, ಇನ್ಕ್ರೀಸಿಂಗ್ ರಿಟರ್ನ್ IMR ಅಂತ ಕರೀತಾರೆ, ಇನ್ಕ್ರೀಸಿಂಗ್ ಮಾರ್ಜಿನಲ್ ರಿಟರ್ನ್. ಇಲ್ಲಿ ಕಾಸ್ಟ್ ಈಸ್ ಲೆಸ್, ರೆವಿನ್ಯೂ ಇಸ್ ಮೋರ್. ಇದನ್ನು ಡಿಮಿನಿಷಿಂಗ್ ಮಾರ್ಜಿನಲ್ ಕಾಸ್ಟ್ ಅಂತ ಕೂಡ ಕರೀತಾರೆ. ಇಲ್ಲಿ ವೆಚ್ಚ ಕಮ್ಮಿ ಇರುತ್ತೆ. ಅದನ್ನು ನೋಡಿ, ಹಸಿರು ಅಕ್ಷರಗಳಿಂದ ಬರೆಯಲಾಗಿದೆ. ಆದ್ದರಿಂದ ಏನಾಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ
ಲಾಭ. ಆಮೇಲೆ ಒಂದು ಹಂತದಲ್ಲಿ ಕಾನ್ಸ್ಟೆಂಟ್ ರಿಟರ್ನ್. ಇಲ್ಲೇನಾಗಿದೆ, ಆದಾಯವು ವೆಚ್ಚಕ್ಕೆ ಸಮನಾಗಿದೆ. CMC ಅಂದರೆ ಕಾನ್ಸ್ಟೆಂಟ್ ಮಾರ್ಜಿನಲ್ ಕಾಸ್ಟ್, CMR ಅಂದರೆ ಕಾನ್ಸ್ಟೆಂಟ್ ಮಾರ್ಜಿನಲ್ ರೆವಿನ್ಯೂನು ಅದೆಷ್ಟೇ ಇರುತ್ತೆ, ಕಾಸ್ಟು ಅಷ್ಟೇ ಇರುತ್ತೆ, ಎರಡು ಸಮಾನವಾಗಿ ಹೋಗ್ತಾ ಇರುತ್ತೆ. ಇನ್ನು ಮೂರನೇ ಹಂತದಲ್ಲಿ ಏನಾಗುತ್ತೆ, ಡಿಮಿನಿಷಿಂಗ್ ಮಾರ್ಜಿನಲ್ ರಿಟರ್ನು. ಇಲ್ಲೇನಾಗುತ್ತೆ, DMR, ಕಾಸ್ಟ್ ಈಸ್ ಗ್ರೇಟರ್, ಖರ್ಚು ಜಾಸ್ತಿ ಆಗ್ತಾ ಲಾಭ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಇನ್ಕ್ರೀಸಿಂಗ್ ಮಾರ್ಜಿನಲ್ ಕಾಸ್ಟ್ ಅಂತ ಕರೀತಾರೆ. ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ವೆಚ್ಚ ಲಾಭ ಕಮ್ಮಿ ಆಗ್ತಾ ಇದೆ. ಅದರಿಂದ ಇದು ಡಿಮಿನಿಷಿಂಗ್ ಮಾರ್ಜಿನ್ ರಿಟರ್ನ್ ಟು ಸ್ಕೇಲ್ ಆಗುತ್ತೆ. ಈ ಮೊನೋಪಲಿ ಅಂತಂದರೆ ಏಕಸ್ವಾಮ್ಯ ಅಂತ ಅರ್ಥ. ಇಟ್ಸ್ ಎನ್ ಇಂಪಾರ್ಟೆಂಟ್ ಮಾರ್ಕೆಟ್ ಕಂಡೀಷನ್ ಇನ್ ಇಂಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮೊನೋಪಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸಾಮಾನ್ಯವಾಗಿ ಕೃಷಿಯನ್ನು ನೋಡಿದ್ರೆ ನೀವು ಅನಾದಿ ಕಾಲದಿಂದ ಒಂದಷ್ಟು ಜಮೀನಿಗೆ ಒಬ್ಬನೇ ಇರ್ತಾನೆ. ಅವನ ಜಮೀನಲ್ಲಿ ನಾವು ಹೋಗಿ ಜಮೀನು ಮಾಡೋಕ್ಕಾಗೋದಿಲ್ಲ ಅಥವಾ ಕೃಷಿ ಮಾಡೋಕ್ಕಾಗೋದಿಲ್ಲ. ಅದರಿಂದ ಉದಾಹರಣೆಗೆ ತಗೊಳ್ಳೋದಾದರೆ ಅಗ್ರಿಕಲ್ಚರು ಅತ್ಯುತ್ತಮ ಉದಾಹರಣೆ. ಹಾಗೆಯೇ ರೈಲ್ವೆ ಆಗಿರ್ಬೋದು. ರೈಲ್ವೆನಲ್ಲಿ ನಾವು ಹೋಗಿ ನಂದು ಒಂದು ರೈಲ್ವೆ ಪಕ್ಕದಲ್ಲಿ ಒಂದು ಬೋಗಿ ಇಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಹೀಗೆ ಮೊನೋಪಲಿ ಇಂದಿನ ಪರಿಸ್ಥಿತಿಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ವಿಕಿಪೀಡಿಯಾ ಅಂತ ಒಂದಿದೆ, ಅದು ಹೇಳುತ್ತೆ ಮೋನೋ ಮೀನ್ಸ್ ಸಿಂಗಲ್, ಪೋಲಿ ಮೀನ್ಸ್ ಸೆಲ್ಲರ್ ಅಂತ. ಒಬ್ಬ ವ್ಯಕ್ತಿ ತನ್ನ ವಸ್ತುವನ್ನು ಸೇಲ್ ಮಾಡುವಂತಹ ಸಂಪೂರ್ಣ ಅಧಿಕಾರವನ್ನು ಹೊಂದಿದರೆ ಅದನ್ನು ಮೊನೋಪಲಿ ಅಂತ ಕರೀತಾರೆ. ಉತ್ಪಾದಕನಾರು ಆಗಿರ್ಬೋದು, ಸೆಲ್ಲರ್ ಮಾರುವವನಾರು ಆಗಿರ್ಬೋದು. ಅಂದರೆ ಒಬ್ಬನೇ ಇರಬೇಕು, ಅನೇಕ ಜನ ಇರಬಾರ್ದು. ಮೊನೋಪಲಿ ರೆಫರ್ಸ್ ಟು ಎ ಮಾರ್ಕೆಟ್ ಸಿಚುಯೇಷನ್ ವೇರ್ ಒನ್ ಸೆಲ್ಲರ್ ಕ್ಯಾನ್ ಕಂಟ್ರೋಲ್ ದ ಎಂಟೈರ್ ಎಕಾನಮಿ. ಇಡೀ ಮಾರುಕಟ್ಟೆನ ಒಬ್ಬನೇ ನಿಯಂತ್ರಣ ಮಾಡ್ತಾ ಇರ್ತಾನೆ. ಈ ಚಾರ್ಟನ್ನ ನೀವು ಆಲ್ರೆಡಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ನೋಡಿದ್ದೀರಿ. ಇದು ಕೂಡ ಅಲ್ಲಿಗೂ ಮೊನೋಪಲಿಗೂ ಕೂಡ ಈ ಚಾರ್ಟ್ ಉಪಯೋಗ ಬರುತ್ತೆ. ಮೊನೋಪಲಿ ಲಕ್ಷಣಗಳು ಯಾವುದು? ಒನ್ ಸೆಲ್ಲರ್, ಒಬ್ಬನೇ ಸೆಲ್ಲರ್ ಇರ್ತಾನೆ. ಮತ್ತು ಹೆಟ್ರೋಜಿನಿಟಿ ಮತ್ತು ಹೋಮೋಜಿನಿಟಿ ಪ್ರಾಡಕ್ಟ್ಸು, ಒಂದೇ ಥರದ ವಸ್ತುಗಳು ಸಿಗ್ತವೆ, ವಿವಿಧ ರೀತಿಯ ವಸ್ತುಗಳು ಸಿಗ್ತವೆ. ಒಂದು ರೈಲನ್ನು ಉದ್ದಕ್ಕೆ ತಗೊಂಡ್ರೆ ಅದರಲ್ಲಿ ಜನರಲ್ಲು, ಬರ್ತು, AC ಎಲ್ಲ ಇರುತ್ತಲ್ಲ, ಅದು ಹೆಟರೋಜಿನಿಟಿ, ವಸ್ತು ವೈವಿಧ್ಯತೆ. ಹೋಮೋಜಿನಿಟಿ ಅಂದರೆ ಜನರಲ್ಲಿಗೆ ಹೋಗಿ ಕೂತ್ರೆ ಎಲ್ಲ ಸೀಟುಗಳು ಒಂದೇ ಥರ ಇರುತ್ತೆ, ಒಂದೇ ರೇಟ್ ಇರುತ್ತೆ. ಹೋಮೋಜಿನಿಟಿ ಅಂತ ಕರೀತಾರೆ, ಸಮಾನತೆ, ವಸ್ತು ಸಮಾನತೆ ಅಂತ ಕರೀತಾರೆ. ಎರಡೂ ರೀತಿಯ ಸಾಧ್ಯತೆಗಳು ಮೊನೋಪಲಿ ಕಾಣುತ್ತವೆ. ಮತ್ತು ಸೇಮ್ ಪ್ರೈಸು ಮತ್ತು ವೇರಿಯಬಲ್ ಪ್ರೈಸು. ಒಂದು ಬೋಗಿಯಿಂದ ಇನ್ನೊಂದು ಬೋಗಿಗೆ ಪ್ರೈಸ್ ವ್ಯತ್ಯಾಸ ಆಗುತ್ತೆ, ಒಂದೇ ಬೋಗಿನಲ್ಲಿ ಪ್ರೈಸ್ ಸೇಮ್ ಇರುತ್ತೆ. ಆಮೇಲೆ ನೋ ಎಂಟ್ರಿ, ಯಾರೂ ಕೂಡ ನಾನು ರೈಲನ್ನು ಶುರು ಮಾಡ್ತೀನಿ ಅಂತ ಬರೋಕ್ಕಾಗಲ್ಲ. ಅಡ್ವರ್ಟೈಸ್ಮೆಂಟ್ ಕಾಸ್ಟು, ಟ್ರಾನ್ಸ್ಪೋರ್ಟ್ ಕಾಸ್ಟು ಇಲ್ಲಿ ಬೇಕಾಗೋದಿಲ್ಲ, ಆದರೆ ಕೆಲವೊಮ್ಮೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅವರು ಕೂಡ ಅಡ್ವರ್ಟೈಸ್ಮೆಂಟು ಶುರು ಮಾಡಿದ್ದಾರೆ. ಆದರೆ ಸಾಮಾನ್ಯವಾಗಿ ಇರೋದೇ ಒಬ್ಬ ಆಗಿದ್ದರಿಂದ ಅಡ್ವರ್ಟೈಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಟೈಮ್ ಬೇಸ್ಡ್ ರೆವಿನ್ಯೂ, ಆದಾಯ ಬರೋದು ಸಮಯಕ್ಕೆ ತಕ್ಕ ಹಾಗೆ ಅಲ್ಪಾವಧಿಯ ಮೇಲೆ ಮತ್ತು ದೀರ್ಘಾವಧಿಯ ಮೇಲೆ ಆದಾಯ ವೆಚ್ಚಗಳು ಉಂಟಾಗುತ್ತವೆ. ಇವರು ಪ್ರೈಸ್ ಮೇಕರ್ ಆಗಿರ್ತಾನೆ, ಪ್ರೈಸನ್ನು ಇವನೇ ಫಿಕ್ಸ್ ಮಾಡ್ತಾ ಇರ್ತಾನೆ. ಇವನು ಜನರು ಹೇಳಿದ ಪ್ರೈಸನ್ನು ಇವನು ತಗೊಳ್ಳೋದಿಲ್ಲ, ಇವನು ಫಿಕ್ಸ್ ಮಾಡಿದ ಪ್ರೈಸಿಗೆ ನಾವು ಹೋಗಬೇಕಾಗತ್ತೆ. ಇದಿಷ್ಟು ಮುಖ್ಯವಾದ ಏಕಸ್ವಾಮ್ಯದ ಲಕ್ಷಣಗಳು. ಈಗ ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ನೋಡೋದಾದರೆ ಎರಡು ರೀತಿಯ ಪ್ರೈಸ್ ಆದಾಯ ಬರುತ್ತೆ ಅವನಿಗೆ. ಒಂದು ಅಲ್ಪಾವಧಿಯಲ್ಲಿ ಬರುವ ಆದಾಯ, ಇನ್ನೊಂದು ದೀರ್ಘಾವಧಿಯಲ್ಲಿ ಬರುವ ಆದಾಯ. ಅಲ್ಪಾವಧಿಯಲ್ಲಿ 3 ವಿಧಗಳಿವೆ. ಒಂದು ಸೂಪರ್ ನಾರ್ಮಲ್ ಪ್ರಾಫಿಟ್, ಸಿಕ್ಕಾಪಟ್ಟೆ ಲಾಭ ಬರೋದು. ಇನ್ನೊಂದು ನಾರ್ಮಲ್ ಪ್ರಾಫಿಟ್, ಸಮಾನ ಲಾಭ ಬರೋದು. ಇನ್ನೊಂದು ಸ್ಟೇಜ್ ಆಫ್ ಲಾಸ್ ಅಲ್ಪಾವಧಿಯಲ್ಲಿ. ದೀರ್ಘಾವಧಿಯಲ್ಲಿ ಒಂದೇ ಸಾಧ್ಯತೆ, ಅದು ಸೂಪರ್ ನಾರ್ಮಲ್ ಪ್ರಾಫಿಟ್, ಸಿಕ್ಕಾಪಟ್ಟೆ ಲಾಭ ಬರೋದು. ಸೂಪರ್ ನಾರ್ಮಲ್ ಅಂದರೆ ನಾರ್ಮಲ್ಗಿಂತ ಜಾಸ್ತಿ ಲಾಭ ಬಂದರೆ ಅದು ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಕರೀತಾರೆ. ಈ ಚಿತ್ರದಲ್ಲಿ ನಾರ್ಮಲ್ ಪ್ರಾಫಿಟ್ ಅಂದರೆ ಸಾಮಾನ್ಯ ಲಾಭ ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸಲಾಗಿದೆ. ಇಲ್ಲಿ ಏನಾಗಿದೆ, OX ಈಕ್ವಲ್ಸ್ ಔಟ್ಪುಟ್, OY ಈಕ್ವಲ್ಸ್ ಪ್ರೈಸ್, ಈಕ್ವಲ್ಸ್ ಈಕ್ವಿಲಿಬ್ರಿಯಮ್ ವೇರ್ MC ಕಟ್ಸ್ MR ಫ್ರಮ್ ಬಿಲೋ. ಇಲ್ಲಿ ಮಾರ್ಜಿನಲ್ ರೆವಿನ್ಯೂ ಇದೆ, ಆ್ಯಾವ್ರೇಜ್ ರೆವಿನ್ಯೂ ಬೇಡಿಕೆ ನಿಯಮ ಥರ ಇದೆ. MR ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಸಿಟಿ ಅಂದರೆ ಲೆಸ್ ಎಲಾಸ್ಟಿಕ್ ಆಗಿದೆ, AR ಮೋರ್ ಎಲಾಸ್ಟಿಕ್ ಆಗಿದೆ. ಇಲ್ಲಿ ಈಕ್ವಿಲಿಬ್ರಿಯಮ್ ಪಾಯಿಂಟ್ ಆಗುತ್ತಾ ಅಂತ ಕೇಳಿದ್ರೆ ಇರೋದೇ ಒಬ್ಬ ಆಗಿದ್ದರಿಂದ ಈಗಿಂತಲೂ ಹೆಚ್ಚು ಲಾಭ ಬರಬೇಕು ಅವನಿಗೆ. ಅಂದರೆ L ಎಂಬ ಪಾಯಿಂಟಲ್ಲಿ MC ಕಟ್ಸ್ AC ಎಟ್ ದ ಲೋಯೆಸ್ಟ್ ಪಾಯಿಂಟ್, ಆ ಪಾಯಿಂಟಲ್ಲಿ ಅವನಿಗೆ ಲಾಭ ಬರ್ತಾ ಇದೆ. ಅಂದರೆ ಸಾಮಾನ್ಯ ಲಾಭ ಬರಬೇಕಾದ್ರೆ ಅವನು ಈ ಪಾಯಿಂಟಲ್ಲಿ ಆಗಲ್ಲ, L ಪಾಯಿಂಟಿಗೆ ಹೋಗಬೇಕು ಎಂಬುದನ್ನು ಈ ಚಿತ್ರ ತೋರಿಸ್ತಾ ಇದೆ. ಇನ್ನು ಸೂಪರ್ ನಾರ್ಮಲ್ ಪ್ರಾಫಿಟ್ ಎರಡನೇ ಸ್ಥಿತಿ ಅಲ್ಪಾವಧಿಯಲ್ಲಿ. ಇಲ್ಲೇನಾಗುತ್ತೆ,
ಈ ಚಿತ್ರ ನೋಡಿದ್ದೀರಿ ನೀವು. ಇಲ್ಲಿ OX ಈಕ್ವಲ್ಸ್ ಯೂನಿಟ್ಸ್, OY ಈಕ್ವಲ್ಸ್ ಪ್ರೈಸ್, ಈಕ್ವಲ್ಸ್ ಈಕ್ವಿಲಿಬ್ರಿಯಮ್ ವೇರ್ MC ಕಟ್ಸ್ MR ಫ್ರಮ್ ಬಿಲೋ. ಇದೆಲ್ಲ ಕಾಮನ್ ಆಗಿ ನಾವು ಪ್ರತಿ ಡಯಾಗ್ರಾಮ್ಗೂ ಒಂದೇ ರೀತಿ ಬರುತ್ತೆ. ಒಂದು 10 ಡಯಾಗ್ರಾಮ್ ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಿಕ್ಕಿದೆಲ್ಲ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ಇದಿಷ್ಟನ್ನು ನೀವು ಬೈ ಹಾರ್ಟ್ ಮಾಡಿದ್ರೆ ಇನ್ನೂ ಸಂತೋಷ. Where MC cuts MR from below. Condition for supernormal profit is cost is less than the benefit. Here C is represented as average cost. Benefit is represented as average revenue. Since MR is different from AR, MR AR ಬೇರೆ ಬೇರೆ ಆಗಿರೋದ್ರಿಂದ ಅಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ AR MR ಒಂದೇ ಆಗಿಬಿಟ್ಟಿತ್ತು. ಇಲ್ಲಿ ಹಾಗಲ್ಲ, MR ಬೇರೆ AR ಬೇರೆ ಆಗಿದ್ದರಿಂದ AR is measured at point L. Here AR is more elastic and MR is less elastic. Therefore AR is pointed at L and in the meantime AC is pointed at E. Therefore benefit is greater to the cost. In other words, point L is greater than point E. In addition to that, elasticity of supply is constant or zero due to short period. ಇಲ್ಲಿ elasticity of supply ಸ್ಥಿರವಾಗಿ ಉದ್ದಕ್ಕೆ ನೇರ ಔಟ್ಪುಟ್ಗೆ ನೇರವಾಗಿ ಮೇಲೆ ಆಕಾಶದ ಕಡೆ ಹೋಗ್ತಾ ಇದೆ. ಆದ್ದರಿಂದ ಯಾಕೆಂದರೆ ಅಲ್ಪಾವಧಿ ಹೆಚ್ಚು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ P1 LE ಇಸ್ ದ ಏರಿಯಾ ಆಫ್ ಸೂಪರ್ ನಾರ್ಮಲ್ ಪ್ರಾಫಿಟ್. P1 LE ಎಂಬ ವಿಭಾಗ ಇದೆಯಲ್ಲ ಡಾಟೆಡ್ ಲೈನ್ ಒಳಗಡೆ, ಅದನ್ನು ಸೂಪರ್ ನಾರ್ಮಲ್ ಪ್ರಾಫಿಟ್, ಸಿಕ್ಕಾಪಟ್ಟೆ ಲಾಭ ಅಂತ ಕರೀತಾರೆ. ಹಾಗಾದರೆ ಬೆಲೆ ಯಾವುದು? OP1 is the price. OP ಅಲ್ಲ, OP1 is the price and OQ is the output. ಮೊನೋಪೊಲಿನಲ್ಲಿ ಇನ್ನೂ ಒಂದು ಸ್ಟೇಜ್ ಇದೆ. ಅಲ್ಪಾವಧಿಯಲ್ಲಿ ಕೆಲವು ಸಲ ಲಾಸ್ ಆಗಿಬಿಡುತ್ತೆ. ಆಕ್ಸಿಡೆಂಟ್ಗಳಾಗ್ಬಿಟ್ರೆ ಅಥವಾ ವಾತಾವರಣದ ವ್ಯತ್ಯಾಸಗಳಾದಾಗ ಲಾಸ್ ಆಗೋ ಸಾಧ್ಯತೆಯೂ ಇದೆ ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಇದು ಅದೇ ರೀತಿ ಬರುತ್ತೆ. ಇಲ್ಲಿ ಚಿತ್ರ ಬರಿಬೇಕಾದ್ರೆ ಮೊದಲು ಪ್ರತಿಯೊಂದು ಸ್ಟೇಜಲ್ಲೂ ಗೆರೆ ಹಾಕ್ಕೊಂಡು ಚಿತ್ರ ಬರಿತಾ ಹೋಗಬೇಕು. ಅವಾಗ ಸುಲಭವಾಗಿ ಅರ್ಥ ಆಗುತ್ತೆ. ಇಲ್ಲಿ OX ಈಕ್ವಲ್ಸ್ ಔಟ್ಪುಟ್, OY ಈಕ್ವಲ್ಸ್ ಏನು ಪ್ರೈಸ್, E ಈಕ್ವಲ್ಸ್ ಈಕ್ವಿಲಿಬ್ರಿಯಮ್, ಈ ಏನೋ ಪಾಯಿಂಟ್ ಹುಡುಕ್ಬೇಕಲ್ಲಿ. MC ಕಟ್ಸ್ MR ಫ್ರಮ್ ಬಿಲೋ, MC MR ಅನ್ನು ಕೆಳಗಡೆಯಿಂದ ಕಟ್ ಮಾಡ್ತಾ ಇದೆ, ಆಯಿತಾ. ಹಾಗೆಯೇ MR ಬೇರೆ AR ಬೇರೆ. MR ಈಸ್ ಲೆಸ್ ಎಲಾಸ್ಟಿಕ್, AR ಈಸ್ ಮೋರ್ ಎಲಾಸ್ಟಿಕ್. ಡಿಮ್ಯಾಂಡ್ ಲೈನ್ ಥರನೇ ಬರುತ್ತೆ. ಆಮೇಲೆ ಮುಂದೇನಾಗುತ್ತೆ? ಕಂಡೀಷನ್ ಫಾರ್ ಲಾಸ್ಗೆ ಕಂಡೀಷನ್ ಏನು? ಕಾಸ್ಟ್ ಈಸ್ ಮೋರ್, ಬೆನಿಫಿಟ್ ಈಸ್ ಲೆಸ್. ಬೆನಿಫಿಟ್ ಏನಾಗಿರಬೇಕು? ಬೆನಿಫಿಟ್ ಕಮ್ಮಿ ಇರಬೇಕು, ಕಾಸ್ಟ್ ಜಾಸ್ತಿ ಇರಬೇಕು, ಆಗ ಮಾತ್ರ ಲಾಸ್ ಆಗುತ್ತೆ ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಕಾಸ್ಟು ಲಾಭ ನಷ್ಟ ಹೇಳಬೇಕಾದ್ರೆ AR ಮತ್ತು ACಯನ್ನು ಗಮನಿಸಬೇಕಾಗುತ್ತೆ. AR ಈಸ್ ಮೆಜರ್ಡ್ ಅಟ್ ಪಾಯಿಂಟ್ L, AC ಈಸ್ ಮೆಜರ್ಡ್ ಅಟ್ ಪಾಯಿಂಟ್ K. ಅದರಿಂದ AC ಜಾಸ್ತಿ ಇದೆ ಅಂದರೆ ಆ್ಯಾವ್ರೇಜ್ ಕಾಸ್ಟ್ ಜಾಸ್ತಿ ಇದೆ, ಆ್ಯಾವ್ರೇಜ್ ರೆವಿನ್ಯೂ ಕಮ್ಮಿ ಇದೆ. ಅಂದರೆ K ಈಸ್ ಗ್ರೇಟರ್ ದ್ಯಾನ್ L. ಅಲ್ಲಿ ಹುಡುಕಾಡಬೇಕು ನೀವು. ಅಲ್ಲಿ ಪಾಯಿಂಟ್ಗಳು ಕಾಣಿಸುತ್ತೆ. L ಎಂಬ ಬಿಂದುವಿನಲ್ಲಿ ಆದಾಯವು, K ಎಂಬ ಬಿಂದುವಿನಲ್ಲಿ ವೆಚ್ಚ ಇರೋದ್ರಿಂದ P1 LE ಈಸ್ ದ ಏರಿಯಾ ಆಫ್ ಲಾಸ್. ಈ ಡಾಟೆಡ್ ಲೈನ್ ಒಳಗಡೆ ಇರೋ ಏರಿಯಾ ಲಾಸ್ ಅಂತ ತೋರಿಸುತ್ತೆ. ಯಾಕೆಂದರೆ AC ಮೇಲ್ಗಡೆ ಹೋಗಿದ್ರಿಂದ, AR ಕೆಳಗಡೆ ಇರೋದ್ರಿಂದ ವೆಚ್ಚ ಮೇಲಿದೆ, ಆದಾಯ ಕೆಳಗಿದೆ. ಆದ್ದರಿಂದ P1 LE ಈಸ್ ದ ಏರಿಯಾ ಆಫ್ ಲಾಸ್. ಬೆಲೆ ಏನಾಯ್ತು ಹಾಗಾದರೆ? P ಇಂದ P1ಗೆ ಕಡಿಮೆ ಆಯಿತು. ಹಾಗಾದರೆ ಬೆಲೆ ಔಟ್ಪುಟ್ ಏನು? OQ ಇಸ್ ದ ಔಟ್ಪುಟ್. ಪ್ರೈಸ್ ಯಾವುದು? OP1 ಈಸ್ ದ ಪ್ರೈಸ್. ಬೆಲೆ ಕಡಿಮೆಯಾಗಿದೆ ಅಂದರೆ ಲಾಸ್ ಆಗಿದೆ. ಕೆಲವು ಸಲ ಕಡಿಮೆ ಅಂದರೆ ಖರ್ಚು ಜಾಸ್ತಿ ಇರುತ್ತೆ ಅನ್ನೋ ಅರ್ಥ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಇನ್ನು ದೀರ್ಘಾವಧಿಯಲ್ಲಿ ಯಾವ ರೀತಿ ಬೆಲೆ ನಿರ್ಧಾರ ಆಗುತ್ತೆ ಅಂತಂದರೆ, ಇದು ಸೂಪರ್ ನಾರ್ಮಲ್ ಪ್ರಾಫಿಟನ್ನು ಯಾವ ರೀತಿ ಮೆನ್ಷನ್ ಮಾಡಿದಿರಿ ಅದೇ ರೀತಿ ಇಲ್ಲೂ ಕೂಡ ವಿವರಣೆ ಮಾಡಬೇಕಾಗುತ್ತೆ. ಉದಾಹರಣೆಗೆ OX ಈಕ್ವಲ್ಸ್ ಔಟ್ಪುಟ್, OY ಈಕ್ವಲ್ಸ್ ಪ್ರೈಸ್, ಈಕ್ವಲ್ಸ್ ಈಕ್ವಿಲಿಬ್ರಿಯಮ್ ವೇರ್ MC ಕಟ್ಸ್ MR ಫ್ರಮ್ ಬಿಲೋ. ಕಂಡೀಷನ್ ಫಾರ್ ಸೂಪರ್ ನಾರ್ಮಲ್ ಪ್ರಾಫಿಟ್ ಈಸ್ benefit is more, cost is less. Benefit is measured at point L, cost is measured at point E. L is greater than E, so P1 LE is the area of supernormal profit. ಅದರಿಂದ ಇಲ್ಲಿ ಕಂಪನಿಗೆ ಲಾಭ ಆಗ್ತಾ ಇದೆ. ದೀರ್ಘಾವಧಿಯಲ್ಲಿ ಇರೋದೇ ಒಬ್ಬ ಆಗಿದ್ದರಿಂದ ಕೆಲವು ಸಲ ಲಾಭ ಆಗ್ಬೋದು, ಕೆಲವು ಸಲ ನಷ್ಟ ಆಗ್ಬೋದು. ಏನೇ ಆದರೂ ಕೂಡ ದೀರ್ಘಾವಧಿಯಲ್ಲಿ ಅವನಿಗೆ ಸಿಕ್ಕಾಪಟ್ಟೆ ಲಾಭ ಅಂತೂ ಹಾಗೇ ಆಗುತ್ತೆ ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಇನ್ನೊಂದು ಮುಖ್ಯವಾದ ವಿಷಯ ಮೊನೊಪೊಲಿಯನ್ನು ತಿಳ್ಕೊಳ್ಬೇಕಾಗಿರೋದು ಅಂತಂದರೆ ಪ್ರೈಸ್ ಡಿಸ್ಕ್ರಿಮಿನೇಷನ್. ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂದರೆ
ಒಂದೊಂದು ವಸ್ತುಗೆ ಒಂದೊಂದು ರೀತಿ ಬೆಲೆಯನ್ನು ನಿಗದಿ ಮಾಡ್ತಾನೆ. ಇದು ಮಾಡದೇ ಇದ್ರೂ ಆಗುತ್ತೆ. ಹೆಚ್ಚು ಜನರನ್ನು ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ರೈಲಲ್ಲಿ ಜನರಲ್ ಬೋಗಿನಲ್ಲಿ ಕಡಿಮೆ ರೇಟ್ ಫಿಕ್ಸ್ ಮಾಡಿರ್ತಾನೆ. ಬರ್ತಲ್ಲಿ ಸ್ವಲ್ಪ ಜಾಸ್ತಿ, ಎ ಸಿನಲ್ಲಿ ಇನ್ನೂ ಜಾಸ್ತಿ. ಹೀಗೆ ಬೆಲೆಯನ್ನು ಬೇರೆ ಬೇರೆ ಜನ ನೋಡಿ ವ್ಯತ್ಯಾಸ ಮಾಡಿರ್ತಾರೆ. ಜನಕ್ಕೋಸ್ಕರ ಬೆಲೆಗಳನ್ನು ವ್ಯತ್ಯಾಸ ಮಾಡ್ತಾನೆ. ಅಂದರೆ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಮೊದಲನೇ ಫರ್ಮ್ ಎ ಅಂತಿದೆ. ಅಂದರೆ ಉದಾಹರಣೆಗೆ ಯಾವುದು ಬರ್ತ್ ಇರ್ಬೋದು. ಬರ್ತಲ್ಲಿ ಕಡಿಮೆ ಲಾಭ ಬಂದಿದೆ. PP1 ಅಷ್ಟು ಶೇಡೆಡ್ ಏರಿಯಾ ನೋಡೋದಾದ್ರೆ ಲಾಭ ಪ್ರಮಾಣ ಕಡಿಮೆ ಇದೆ. ಅಲ್ಲೊಂದು ಸಣ್ಣ ಟ್ರ್ಯಾಂಗ್ಯುಲರ್ ಇದೆಯಲ್ಲ, ಅದು ಫರ್ಮ್ ಎನಲ್ಲಿರುವಂಥ ಲಾಭ. ಇನ್ನೊಂದು ಫರ್ಮ್ ಬಿಗೆ ಹೋದರೆ ಟ್ರ್ಯಾಂಗ್ಯುಲರ್ ನೋಡಿ, ಆ 2 ಡಾಟೆಡ್ ಲೈನ್ ಮೇಲ್ಗಡೆ ಟ್ರ್ಯಾಂಗ್ಯುಲರ್ ಇದೆಯಲ್ಲ, ಅದು ಸ್ವಲ್ಪ ಜಾಸ್ತಿ ಇದೆ ಕಂಪ್ಯಾರಿಟಿವ್ಲಿ. ಅದು ಎ ಸಿನಲ್ಲಿ ಅವನಿಗೆ ಅದೇ ರೈಲು ಹೋಗ್ತಾ ಇರುತ್ತೆ, ಆದರೆ ಎ ಸಿನಲ್ಲಿ ಅವನಿಗೆ ಸ್ವಲ್ಪ ಫೆಸಿಲಿಟಿ ಜಾಸ್ತಿ ಕೊಟ್ಟಿರ್ತಾನೆ, ಅದರಿಂದ ಹೆಚ್ಚು ಲಾಭ ಬರುತ್ತೆ. ಎಲ್ಲ ಸೇರಿ ಒಟ್ಟಿನಲ್ಲಿ ಕೊನೆಗೆ ಇಡೀ ಕಂಪ್ನಿ ನೀವು ತಗೊಂಡಾಗ, ಟೋಟಲ್ ಇಂಡಸ್ಟ್ರಿ ತಗೊಂಡಾಗ ಅವನಿಗೆ ಸೂಪರ್ನೋವಾ ಪ್ರಾಫಿಟ್ಟೇ ಬರುತ್ತೆ. ಒಂದು ಕಡೆ ಪ್ರಾಫಿಟ್ ಪ್ರಮಾಣ ಕಮ್ಮಿ ಇರುತ್ತೆ, ಇನ್ನೊಂದು ಕಡೆ ಪ್ರಾಫಿಟ್ ಪ್ರಮಾಣ ಜಾಸ್ತಿ ಇರುತ್ತೆ. ಲಾಭದ ಪ್ರಮಾಣ ಕೆಲವೊಮ್ಮೆ ಜಾಸ್ತಿ ಇರುತ್ತೆ, ಕೆಲವೊಮ್ಮೆ ಕಮ್ಮಿ ಇರುತ್ತೆ. ಒಟ್ಟಿನಲ್ಲಿ ಇಡೀ ಕಂಪ್ನಿ ತಗೊಂಡಾಗ, ನಿಮಗೆ ಇಡೀ ಇಂಡಿಯನ್ ರೈಲ್ವೆ ತಗೊಂಡಾಗ ಅವರಿಗೆ ಸೂಪರ್ನೋವಾ ಪ್ರಾಫಿಟ್ ಅಂದರೆ ಲಾಭನೇ ಬರುತ್ತೆ ಹೊರತು ಲಾಸ್ ಅಂತೂ ಆಗೋದಿಲ್ಲ ಎಂಬುದನ್ನು ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತ ಕರೀತಾರೆ. ಈಗ ಇದರ ಅಡ್ವಾಂಟೇಜಸ್ ಏನು ಅಂತಂದರೆ, ಕೆಲವರು ಬಡವರು ಇರ್ತಾರೆ, ಅಂಥವರು ಕೂಡ ಟ್ರೈನಲ್ಲಿ ಹೋಗಬೇಕು ಅಂತ ಆಸೆ ಪಡ್ತಾರೆ, ಅವ್ರಿಗೆ ಉಪಯೋಗ ಬರುತ್ತೆ. ಹೂ ಆಫರ್ ಡಿಫರೆಂಟ್ ಪ್ರೈಸಸ್ ಫಾರ್ ಪೀಕ್ ಆ್ಯಂಡ್ ಆಫ್ ಪೀಕ್ ಇನ್ಕ್ರೀಸ್ಡ್ ರೆವಿನ್ಯೂ ಕ್ಯಾನ್ ಬಿ ಯೂಸ್ಡ್ ಫಾರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಕೆಲವು ಸಲ ಪೀಕ್ ಸಮಯದಲ್ಲಿ ಹೆಚ್ಚು ಪ್ರೈಸನ್ನು ಫಿಕ್ಸ್ ಮಾಡ್ಬೋದು, ಕೆಲವು ಸಲ ನಾನ್ ಪೀಕ್ ಅವರ್ಲಿ ಕಮ್ಮಿ ಪ್ರೈಸನ್ನು ಫಿಕ್ಸ್ ಮಾಡ್ಬೋದು. ಜಾಸ್ತಿ ಬಂದಂತಹ ದುಡ್ಡನ್ನು ಅವನು ಇನ್ನೊಂದಿಷ್ಟು ಹೊಸ ರೈಲುಗಳನ್ನು ಶುರು ಮಾಡೋದಕ್ಕೆ ಅನುಕೂಲ ಮಾಡಿ ಬಳಸ್ಕೊಳ್ಬೋದು. ಏನು ಕಾರಣ ಈ ಪ್ರೈಸ್ ಡಿಸ್ಕ್ರಿಮಿನೇಷನ್ ಮಾಡೋಕ್ಕೆ? ಇನ್ನೇನು ಕಾರಣ ಅಂತಂದರೆ, ಕ್ವಾಲಿಟಿ ಚೇಂಜ್ ಆಗುತ್ತೆ, ವೇರಿಯೇಷನ್ ಕ್ವಾಲಿಟಿ, ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್. ಹೆಚ್ಚು ಡಿಮ್ಯಾಂಡ್ ಬಂದಾಗ ಹೆಚ್ಚು ಬೆಲೆಯನ್ನು ಫಿಕ್ಸ್ ಮಾಡ್ತಾನೆ. ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಅಂದರೆ ಕಚ್ಚಾ ವಸ್ತುಗಳ ರೇಟ್ ಜಾಸ್ತಿ ಇದ್ದಾಗ ಪ್ರೈಸನ್ನು ಅವನು ಜಾಸ್ತಿ ಮಾಡ್ತಾ ಇರ್ತಾನೆ. ಆಮೇಲೆ ಏಜ್ ಗ್ರೂಪ್ ಅವರಿಗೆ, ಕೆಲವರಿಗೆ ಸಮಯ ಸಂದರ್ಭ ನೋಡಿಕೊಂಡು ಏಜ್ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ, ಸೆಕ್ಸ್ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ, ಪ್ಲೇಸ್ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ, ಕಾಲಕ್ಕೆ ತಕ್ಕ ಹಾಗೆ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ಆಮೇಲೆ ಪರ್ಸನಲ್ ಡಿಸ್ಕ್ರಿಮಿನೇಷನ್, ವ್ಯಕ್ತಿಗತವಾಗಿ ಕೂಡ ವ್ಯತ್ಯಾಸ ಮಾಡ್ತಾರೆ, ತಾರತಮ್ಯ ಮಾಡ್ತಾರೆ. ಹೀಗೆ ಅನೇಕ ರೀತಿಯ ಪ್ರೈಸ್ ಡಿಸ್ಕ್ರಿಮಿನೇಷನ್, ಬೆಲೆ ತಾರತಮ್ಯಗಳು ಮೊನಾಪೊಲಿನಲ್ಲಿ ಇರುತ್ತೆ. ಹೀಗೆ ಒಟ್ಟಿನಲ್ಲಿ ನಾವು ಮೊನಾಪೊಲಿ, ಏಕಸ್ವಾಮ್ಯ ಎಂಬುದನ್ನು ಅಪರಿಪೂರ್ಣ ಮಾರುಕಟ್ಟೆ ಅತಿ ಮುಖ್ಯವಾದ ಅಂಗ ಅಂತ ಪರಿಗಣಿಸಿದರೆ, ಇಲ್ಲಿ ಒಬ್ಬನೇ ಒಬ್ಬ ಸೆಲ್ಲರ್ ಇರ್ತಾನೆ, ಅನೇಕ ಜನ ಕೊಳ್ಳುವವರು ಇರ್ತಾರೆ. ಇದು ಅತಿ ಮುಖ್ಯವಾದ ಅನಾದಿ ಕಾಲದಿಂದ ಬಂದಂತಹ ಒಂದು ಸಿಸ್ಟಮ್ ಆಗಿದೆ. ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ನಂತರ ಅತಿ ಮುಖ್ಯವಾದ ಪೈಪೋಟಿ ಮಾರುಕಟ್ಟೆಯಾಗಿದೆ. ಇದನ್ನು ಅರ್ಥಶಾಸ್ತ್ರದಲ್ಲಿ ಪ್ರತಿಯೊಬ್ಬರು ತಿಳಿದುಕೊಂಡಿರಬೇಕಾಗತ್ತೆ. ಇದರಿಂದ ನಾವು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಕೂಡ ಇದರಿಂದ ಲಾಭ ಮಾಡಿಕೊಳ್ಳಲು ಸಾಧ್ಯತೆ ಇದೆ. ಇಷ್ಟೊತ್ತು ಕೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.